ನಮಸ್ಕಾರ. ಹೋಪನೋಪನೋ ಹಿಂದಿನ ವೈಜ್ಞಾನಿಕ ಕಾರಣಗಳೇನೆಂದರೆ ಇದು ತುಂಬ ಸುಲಭವಾಗಿ ವರ್ಕ್ ಆಗುತ್ತೆ. ಏಕೆಂದರೆ ಯೂನಿವರ್ಸಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕಂಪನಗಳು ಅಂದರೆ ವೈಬ್ರೇಷನ್ ಮತ್ತು ಆವರ್ತನಗಳು ಅಂದರೆ ಫ್ರೀಕ್ವೆನ್ಸಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮೊಬೈಲಿಂದ ಯಾರಿಗೆ ಕಾಲ್ ಮಾಡಬೇಕೋ ಅವರಿಗೆ ತಾನೇ ಕನೆಕ್ಟ್ ಆಗೋದು. ಅದು ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ ಫ್ರೀಕ್ವೆನ್ಸಿಯಿಂದ. ಪ್ರತಿಯೊಂದು ಪದಕ್ಕೂ ಎನರ್ಜಿ ಇರುತ್ತದೆ ಮತ್ತು ಫ್ರೀಕ್ವೆನ್ಸಿ ಇರುತ್ತದೆ. ನೀವು ಓಂ ಎಂದು ಹೇಳಿದಾಗ ಅದಕ್ಕೆ ಅದರದೇ ಆದ ಫ್ರೀಕ್ವೆನ್ಸಿ ಇರುತ್ತದೆ ಅಲ್ವಾ? ನೀವು ಕೆಟ್ಟ ಪದಗಳನ್ನು ಮಾತನಾಡುವಾಗ ನಿಮ್ಮೊಳಗೆ ಒಂದು ಕೆಟ್ಟ ಭಾವನೆ ಇರುತ್ತದೆ. ಏಕೆಂದರೆ ಅದರಲ್ಲಿ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಇರುತ್ತದೆ, ಹೌದಾ? ಹಾಗೆ ಹೋಪನೋಪನದಲ್ಲಿ 4 ಬ್ಯೂಟಿಫುಲ್ ಆಗಿರುವ ನುಡಿಗಳು ಇರುತ್ತದೆ. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದು ತುಂಬ ವಂಡರ್ಫುಲ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ವರ್ಡ್ಸ್. ಎಕ್ಸಾಂಪಲ್, ಐ ಆಮ್ ಸಾರಿ. ನಿಮಗೆ ಯಾರಾದರೂ ನಿಮ್ಮ ಜೊತೆ ಜಗಳ ಆಡಿದಾಗ ಸಾರಿ ಕೇಳಿದರೆ ಬೇಜಾರಾಗುತ್ತಾ? ಇಲ್ಲ ಅಲ್ವಾ? ನಿಮ್ಮ ಫ್ರೆಂಡ್ ಏನಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡಾಗ ಏನಾದರೂ ಅಂದಾಗ ಸಾರಿ ಕೇಳಿದಾಗ ಎಷ್ಟೇ ಹಳೆಯ ಕೋಪ ಇದ್ದರೂ ಅದನ್ನು ಅಕ್ಸೆಪ್ಟ್ ಮಾಡುತ್ತೀರಾ ಮತ್ತು ಕಾಂಪ್ರಮೈಸ್ ಆಗುತ್ತೀರಾ. ಮತ್ತು ನೀವು ಪ್ಲೀಸ್ ಫರ್ಗಿವ್ ಮೀ ಎಂದು ಹೇಳಿದಾಗ ಅದರಲ್ಲಿ ಒಂದು ನಮ್ರತೆ ಇರುತ್ತದೆ, ಅಂದರೆ ಹಂಬಲ್ ಫ್ರೀಕ್ವೆನ್ಸಿ ಇರುತ್ತದೆ. ಥ್ಯಾಂಕ್ ಯು, ಅದು ಪೂರ್ತಿ ಕೃತಜ್ಞತಾ ಭಾವದಿಂದ ಕೂಡಿರುತ್ತೆ. ಈ ಎಮೋಷನ್ ನಾವು ಖುಷಿ ಆದಾಗ ಬಳಸುತ್ತೇವೆ ಮತ್ತು ಅದು ತುಂಬ ಬ್ಯೂಟಿಫುಲ್ ಆದ ಎಮೋಷನ್. ಮತ್ತು ಸ್ಪೆಷಲಿ ಕಡೆಯ ನುಡಿ ಐ ಲವ್ ಯು, ಇಡೀ ಬ್ರಹ್ಮಾಂಡವೇ ಪ್ರೀತಿಯ ಮೇಲೆ ವರ್ಕ್ ಆಗುತ್ತೆ. ನೀವು ಈ 4 ಸೆಂಟೆನ್ಸ್ ಒಟ್ಟಿಗೆ ಹೇಳಿದಾಗ ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಎಂದು ಹೇಳಿದಾಗ ಅದು ಖಂಡಿತ ವರ್ಕ್ ಆಗುತ್ತದೆ. ಏಕೆಂದರೆ ನೀವು ಹೈಯೆಸ್ಟ್ ಪಾಸಿಬಲ್ ಲೆವೆಲಲ್ಲಿ ಫ್ರೀಕ್ವೆನ್ಸಿಯನ್ನು ಕ್ರಿಯೇಟ್ ಮಾಡುತ್ತಿದ್ದೀರಾ. ಸೊ ಅದಕ್ಕೆ ನೀವು ಹೈ ಲೆವೆಲಲ್ಲಿ ಅಟ್ರ್ಯಾಕ್ಟ್ ಮಾಡಿದಾಗ ನೀವು ನಿಮ್ಮ ಪ್ರಾಬ್ಲಮ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡುವುದಿಲ್ಲ, ಬದಲಾಗಿ ಖುಷಿ, ಸುಖ, ಶಾಂತಿ, ನೆಮ್ಮದಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೀರಾ. ಸೊ ನೀವು ಕೂಡ ನಿಮ್ಮ ಹೆಸರ ಮೇಲೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 108 ಸತಿ ಹೋಪನೋಪನನ ಹೇಳಿಕೊಂಡು ಡೈಲಿ ಟ್ರೈ ಮಾಡಿ ನೋಡಿ. 30 ದಿನ ಇದನ್ನು ಟ್ರೈ ಮಾಡಿ ನೋಡಿ ಆ್ಯಂಡ್ ಸಿ ದ ಮಿರಾಕಲ್ಸ್. ಹೆಲ್ತ್, ಕರಿಯರ್, ಮನಿ, ರಿಲೇಷನ್ಶಿಪ್ ಎಲ್ಲದರಲ್ಲೂ ನೀವು ಮಿರಾಕಲ್ಸ್ನ ನೋಡ್ತೀರಾ. ಥ್ಯಾಂಕ್ ಯು.